ಸ್ನೇಹಿತರೆ ನಮಸ್ಕಾರ. ಧನಿಯಾ ಪುಡಿ 1 ವರ್ಷ ಮನೇಲಿ ಸ್ಟೋರೇಜ್ ಮಾಡ್ಕೋಬೋದು. ವೆಜ್ಜು ಮಾಡ್ಕೋಬೋದು, ನಾನ್ ವೆಜ್ಜು ಮಾಡ್ಕೋಬೋದು. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆಗಿನ ಕಾಲದಲ್ಲಿ ಪ್ರತಿಯೊಂದು ತಾಯಿನೂ ಮಕ್ಕಳಿಗೋಸ್ಕರ ಉಪವಾಸ ಇದ್ದು ನನ್ನ ಮಕ್ಕಳು ಯಾವ ಥರ ಊಟ ತಿನ್ನಬೇಕಂತ ಚೂಸ್ ಮಾಡಿ ತಿನ್ನಿಸ್ತಾಯಿದ್ರು. ಈಗಿನ ಕಾಲದಲ್ಲಿ ಮಕ್ಕಳು ನೀವು ಉಪವಾಸ ಇರೋದು ಬೇಡ, ನೀವು ಮಾಡುವಂಥ ಅಡುಗೆದಲ್ಲೇ ಅಮ್ಮ ನಿನ್ಗೇನು ಬೇಕಮ್ಮ ಅಂತ ಕೇಳಿ ಬಡಿಸಿ ಖಂಡಿತವಾಗ್ಲು ನೀವು ಚೆನ್ನಾಗಿರ್ತೀರಾ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ ಗಾಯ್ಸ್? ಅಡುಗೆ ಅಂದ್ರೇ ಧನಿಯಾ ಪುಡಿ ಬೇಕೇ ಬೇಕು. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಧನಿಯಾ ಪುಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. 1 ವರ್ಷ ಮನೇಲಿ ಸ್ಟೋರೇಜ್ ಮಾಡ್ಕೋಬೋದು, ಸಿಂಪಲಾಗಿ ಮಾಡ್ಕೋಬೋದು. ಬಿಸಿ ಕಾಯುವ ಪಾತ್ರೆಯಲ್ಲಿ ಧನಿಯಾ ಹಾಕಿದ ಮೇಲೆ ಧನಿಯಾನ ಹುರ್ಕೊಳ್ಳಿ, ಸ್ವಲ್ಪ ಘಮ ಬರುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ, ಸ್ವಲ್ಪ ಜೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಹುರ್ಕೊಳ್ಳಿ, ಸ್ವಲ್ಪ ಘಮ ಬರುತ್ತೆ. ಬಂದ ತಕ್ಷಣ ಅದೇ ಬಾಣಲಿಯಲ್ಲಿ ಶಿಫ್ಟ್ ಮಾಡಿ, ಕಾಳು ಮೆಣಸು ಅದೇ ಬಾಣಲಿಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ, ಅದನ್ನು ಘಮ ಬರುತ್ತೆ. ಬಂದ ತಕ್ಷಣ ಅದೇ ಬಾಣಲಿಗೆ ಹಾಕಿ 1 ವರ್ಷ ಮನೇಲಿ ಸ್ಟೋರೇಜ್ ಮಾಡ್ಕೋಬೋದು ಆರಾಮಾಗಿ. ಅದೇ ಬಾಣಲಿಯಲ್ಲಿ ಅರಿಶಿನ ಗೊತ್ತಲ್ಲ, ಅರಿಶಿನ ಕೊಂಬು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಳಿ, ಸ್ವಲ್ಪ ಘಮ ಬರುತ್ತೆ. ಬಂದ ತಕ್ಷಣ ಇನ್ನೊಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಕರಿಬೇವನ್ನ ಬಾಣಲಿಗೆ ಹಾಕಿ ಫ್ರೈ ಮಾಡಿ, ಫ್ರೈ ಆಗಿದ ತಕ್ಷಣ ಕರುಮ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಅದೇ ಥರ ಗಟ್ಟಿ ಇಂಗು ಅದನ್ನು ಬಾಣಲಿಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಹಾಕಿ ಸ್ವಲ್ಪ ಆರಕ್ಕೆ ಬಿಡಿ. ಆರಿದ ಮೇಲೆ ಮಿಷಿನಿಗೆ ತೊಗೊಂಡೋಗಿ ರಪ್ಪ ಅಂತ ರುಬ್ಬಿಸಿ ರೆಡಿ ಆಯಿತು ಧನಿಯಾ ಪುಡಿ. ಖಂಡಿತವಾಗ್ಲೂ ಸಿಂಪಲಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.